ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶ್ವದೇವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಯಾ ದೇವಿ ಸರ್ವಭೂತೇಷು ಭಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಥೈ 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 ನಮೋ ನಮಃ. ಸಮಸ್ತ ನಾಡಿನ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಶುಕ್ರವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರದಲ್ಲಿ ಇವತ್ತಿನ ತಿಥಿ ದ್ವಾದಶಿ. ಇವತ್ತಿನ ನಕ್ಷತ್ರ ಪುನರ್ವಸು ನಕ್ಷತ್ರ. ಇವತ್ತು ಆರ್ಯಮಾನ ವೈಷ್ಣವಿ ಏಕಾದಶಿ. ಇವತ್ತಿನ ಏಕಾದಶಿಲಿ ಮತ್ತು ಶ್ರೀ ಕುಲದೇವತೆಯಾದಂಥ ಎಲ್ಲ ಸ್ತ್ರೀ ಜಗತಂ ಪಿತರಂ ವಂದೇಹಿಂ ಪಾರ್ವತಿ ಪರಮೇಶ್ವರ. ಇವತ್ತಿನ ದಿವನಮಾನದಲ್ಲಿ ವೈಷ್ಣವದೇವಿ ಏಕಾದಶಿ ಮಾಡೋದ್ರಿಂದ ನಿಮಗೆ ಒಳಿತಾಗುತ್ತೆ. ಇವತ್ತಿನ ದ್ವಾದಶ ರಾಶಿಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಸ್ನೇಹಿತರ ಸಹಕಾರದಿಂದ ಕೆಲಸ ಕಾರ್ಯಗಳು ಉನ್ನತ ಯಶಸ್ಸನ್ನು ಸಹ ನೋಡಬಹುದು. ಈ ದಿವಸದಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಲಾಭದಾಯಕವಾದಂಥ ದಿನಮಾನವನ್ನು ಸಹ ನೋಡಬಹುದು. ಆದರೆ ಯಾವುದೇ ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ಯೋಚನೆಯಲ್ಲಿ ಮಾಡೋದ್ರಿಂದ ಉತ್ತಮ ಫಲಗಳನ್ನು ಸಹ ಕಾಣಬಹುದು. ಮತ್ತೆ ಇವತ್ತಿನ ನಿಮಗೆ ಪೂರ್ವಾಭಿಮುಖದಲ್ಲಿ ಕೌಟುಂಬಿಕವಾಗಿ ಅಂದ್ರೆ ಪೂರ್ವದಲ್ಲಿ ಕೌಟುಂಬಿಕದಲ್ಲಿ ಅಂದ್ರೆ ನಿಮಗೆ ಮುಂಗಡವಾದಂತಹ ಕೌಟುಂಬ ವಿಚಾರದಲ್ಲಿ ವ್ಯವಹಾರಗಳಲ್ಲಿ ಒಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ವ್ಯವಹಾರಗಳು ನಿಮ್ಮ ಹಿರಿಯರು ನಿಮ್ಮ ಕುಟುಂಬದವರನ್ನ ಒಂದಷ್ಟು ಅವರ ಜೊತೆ ಮಾತುಕತೆಯನ್ನ ಮಾಡಿ ವ್ಯವಹಾರ ಮಾಡೋದ್ರಿಂದ ಉತ್ತಮ ಫಲಗಳನ್ನು ಸಹ ನೋಡಬಹುದು. ಮಾಡೋದ್ರಿಂದ ಅಸಾಧ್ಯವಾದ ಕೆಲಸಗಳನ್ನೆಲ್ಲ ಇವತ್ತಿನ ದಿನಮಾನದಲ್ಲಿ ಮಾಡುವಂತಹ ಶುಭದಾಯಕ ದಿನಮಾನವಾಗಿರುತ್ತೆ. ಜೊತೆಗೆ ನಿಮಗೆ ಕೃಷಿಕರು ಜೊತೆಗೆ ವೃದ್ಧರಿಗೆ ಸ್ವಲ್ಪ ಕೃಷಿಕರಿಗೆ ವ್ಯವಹಾರದಲ್ಲಿ ಸ್ವಲ್ಪ ಇಳಿಮುಖ, ವೃದ್ಧರಿಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲೇಬೇಕು. ಇಲ್ಲವಾದಲ್ಲಿ ಎಚ್ಚರಿಕೆಯಿಂದ ದಿನಮಾನ ಹೃದಯ ಸಂಬಂಧಪಟ್ಟಂತಹವರಿಗೆ ವೃದ್ಧರಿಗೆ ಇವತ್ತಿನ ವೈದ್ಯಕೀಯ ತಪಾಸಣೆ ಇವತ್ತು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಎಚ್ಚರಿಕೆಯಿಂದ ದಿನಮಾನವನ್ನು ಕಳೆಯೋದು ಉತ್ತಮ. ಮೇಷರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ 3, ಶುಭ ವರ್ಣ ಕೇಸರಿ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ಅನೇಕವಾದ ವಿವಾದಗಳು, ಸಂಕಷ್ಟಗಳು, ಸರಮಾಲೆಗಳ ಜೊತೆಗೆ ನಿಂತಿರುವ ಬೆನ್ನೆಲುಬಾಗಿರುವಂತಹ ನಿಮ್ಮ ತಾಯಿಯರಿಗೆ ಅಥವಾ ನಿಮ್ಮ ಮಾತೃ ಸಮಾನರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗತ್ತೆ. ಇವತ್ತಿನ ದಿನಮಾನದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಜೊತೆಗೆ ನಿಮ್ಮ ಮನಸ್ಥಿತಿಗೆ ಇವತ್ತಿನ ದಿನಮಾನದಲ್ಲಿ ಹೇಗೆ ನನ್ನ ಜೀವನವನ್ನು ಕಳಿಬೇಕು, ಈ ರೀತಿ ಮಾಡ್ತಲ್ಲ, ನಿಮಗೆ ಯಾವ ದೇವರು ಇಲ್ವಪ್ಪ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ದೃಢತೆಯಿಂದ ಇರುವಂತಹ ದಿನಮಾನವ ಸಹ ನೋಡಬಹುದು. ಜೊತೆಗೆ ನಿಮಗೆ ಸಂಬಂಧಪಟ್ಟಂತ ವಿಚಾರಗಳೇ ಇರಲ್ಲ. ನೀವು ಈ ಸಂಬಂಧಪಟ್ಟ ವಿಚಾರಗಳು ಇಲ್ಲದೆ ಹೋದ್ರೂ ಸಹ ನೀವು ಅದಕ್ಕೆ ಹೋಗಿರ್ತೀರಿ, ಬಯಸ್ಕೊಂಡು ಬರುವಂತದ್ದು ಬೇಜಾರಾಗುವಂತ ದಿನಮಾನಗಳು ಕಂಡಿರುತ್ತೆ. ವಾಹನದಲ್ಲಿ ಅಪಘಾತವಾಗುವ ಸೂಚನೆಗಳು. ವೃಷಭ ರಾಶಿಯವರಿಗೆ ಅನ್ಎಕ್ಸ್ಪೆಕ್ಟೆಡ್, ನನ್ಗೆ ಗೊತ್ತೇ ಇರಲ್ಲಪ್ಪ, ಏನೋ ಒಂದು ಪ್ರಾಣಿ ಅಡ್ಡ ಬಂತು ಅಥವಾ ನಾನೇ ಸ್ಲಿಪ್ ಮಾಡ್ಕೊಂಡೆ, ನನಗೆ ಗೊತ್ತಿಲ್ದಾನೆ ನಾನೇ ಇದು ಮಾಡ್ಕೊಂಡೆ ಅನ್ನೋಂಥ ದಿನಮಾನದಲ್ಲಿ ಇವತ್ತಿನ ದಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಳದಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಅಥವಾ ಶನೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ಲಗ್ನದವರಿಗೆ ಹೊಸ ಕೆಲಸಗಳು ಆರಂಭ ಮಾಡೋದಕ್ಕೆ ಇವತ್ತು ಶುಭದಾಯಕವಾಗಿರುತ್ತೆ. ಜೊತೆಗೆ ನಿಮಗೆ ಯಾವುದೇ ಒಂದು ಕೊರತೆಗಳಿದ್ರೆ ಇವತ್ತು ನಿವಾರಣೆಗಳಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸುಲಭವಾದಂತಹ ವಿಧಾನಗಳಲ್ಲಿ ನಿಮಗೆ ಸ್ಟ್ರಕ್ ಆಗಿರುವಂತಹ ಹಣಗಳು ಬರುತ್ತೆ. ಜೊತೆಗೆ ಟೆಂಡರ್, ನೀವೇನು ಗುತ್ತಿಗೆದಾರರಿರ್ತೀರಿ ಅವರಿಗೆ ನಿಮಗೆ ಹೊರಗಡೆ ಬರುವಂತಹ ಅಂದ್ರೆ ನಿಮಗೆ ಸ್ಟೇ ಆಗಿರುವಂತಹ ಹಣಗಳು ನಿಮಗೆ ರಿಲೀಸ್ ಆಗುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಸಕಾಲಕ್ಕೆ ನಿಮಗೆ ಪೂರ್ವಕವಾಗಿ ನೂತನ ವಸ್ತು ಮತ್ತೆ ವಾಹನ ಖರೀದಿಯುವಾಗ ನೀವು ಅನ್ಕೊಂಡೇ ಇರಲ್ಲ, ಜನಗಳೆಲ್ಲ ಅಂತಿರ್ತಾರೆ ಇವ್ರು ತುಂಬಾ ಲಾಸಲ್ಲಿದ್ದಾನೆ, ಇವನ್ ಯಾರು ನಂಬಂಗಿಲ್ಲ, ಇವ್ ತುಂಬಾ ಹೀಗಾಗಿದ್ದಾನೆ ಹಾಗಾಗಿದ್ದಾನೆ ಅಂತ. ಇವತ್ತಿನ ಹಠಾತ್ ನೀವು ನಿಮ್ಮ ಒಂದು ಸ್ಟೇಟಸ್ ಅನ್ನ
ನೀವು ತೋರಿಸ್ಕೊಳ್ಳುವಂಥ ದಿನಮಾನವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಸಮಾಜದಲ್ಲಿ ಕೀರ್ತಿ ಹೆಚ್ಚಾಗುವಂಥದ್ದು, ನಿಮ್ಮ ಹೆಸರು ಮತ್ತೆ ಅದೇ ಸ್ಥಾನಕ್ಕೆ ಸಂಪಾದನೆ ಆಗುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಮಕ್ಕಳಲ್ಲಿ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಹಾಗಾಗಿ ಮಕ್ಕಳನ್ನ ಒಂದು ಸ್ವಲ್ಪ ಊಟ ತಿಂಡಿ ತಿನಿಸುಗಳು ತಿನ್ನಿಸ್ಕೋಬೇಕಾದ್ರೆ ಅವರಿಗೆ ಆರೋಗ್ಯವಾಗುವಂಥದ್ದು, ಡೈಜೆಷನ್ ಆಗುವಂಥದ್ದು ಊಟ ಕೊಡುವಂಥದ್ದು ಇವತ್ತಿನ ದಿನಮಾನದಲ್ಲಿ ಉತ್ತಮ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಮಿಶ್ರವರ್ಣ. ಪರಿಹಾರವಾಗಿ ನವಗ್ರಹಗಳ ಆರಾಧನೆ. ನಮ ಸೂರ್ಯಾಯಂ ಚಂದ್ರಾಯ ಮಂಗಳಾಯ ಬುಧಾಯ ಚಂ ಗುರು ಶುಕ್ರಂ ಶನಿ ಭ್ರಶ್ಚಂ ರಾಹುವೇ ಕೇತುವೆ ನಮಃ. ಈ 9 ಗ್ರಹಗಳ ಮಂತ್ರಗಳನ್ನು ಮನೆಯಲ್ಲಿ ಜಪ ಮಾಡೋದು ಅಥವಾ ನವಗ್ರಹ ದೇವಸ್ಥಾನಕ್ಕೆ ಹೋಗೋದು ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಉದ್ಯೋಗಗಳಿಗೆ ಮತ್ತೆ ಉದ್ಯೋಗ ಹಸ್ತಕರಿಗೆ, ಅಂದ್ರೆ ನೀವು ಯಾವುದೇ ಒಂದು ಉದ್ಯೋಗಗಳನ್ನು ಕಾಯ್ತಾ ಇರೋರಿಗೆ ನಿಮಗೆ ಉದ್ಯೋಗ ಸಿಕ್ಕುವಂಥದ್ದು, ಬಡ್ತಿ ಆಗೋಂಥದ್ದು, ನಿಮ್ಮ ಮತ್ತೆ ಉದ್ಯೋಗದಲ್ಲಿದ್ದವರು ಮೇಲಧಿಕಾರಿಗಳಾಗುವಂತಹ ಸಂದರ್ಭಗಳಿರುತ್ತೆ. ಜೊತೆಗೆ ಇವತ್ತಿನ ವಿಚಾರದಲ್ಲಿ ಆಸ್ತಿ ವಿಚಾರ ಮತ್ತೆ ಇವತ್ತಿನ ಯಾವುದೇ ಹೊಸ ಖರೀದಿ ವಿಚಾರದಲ್ಲಿ ಶುಭದಾಯಕವಾದ ದಿನಮಾನವಾಗಿರುತ್ತೆ. ಮತ್ತೆ ಬೆಳವಣಿಗೆಗಳಲ್ಲಿ ಇವತ್ತಿನ ದಿವಸದಲ್ಲಿ ಯಾವುದಕ್ಕೂ ಏನು ಕಮ್ಮಿ ಇರೋದಿಲ್ಲ. ಆದ್ರೆ ಅಗ್ನಿ ತತ್ವ ಅಂದ್ರೆ ಯಾರು ಅಡಿಗೆ ಕೆಲಸದಲ್ಲಿ ಇರುವಂತವ್ರು ಅಥವಾ ಈ ಆಲೆ ಮನೆಗಳ ಕೆಲಸದಲ್ಲಿ ಬೆಂಕಿ ಜೊತೆ ಯಾರು ಕೆಲಸ ಮಾಡ್ತಿರ್ತೀರಿ ಅವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡುವಂಥದ್ದು ಉತ್ತಮ, ಇಲ್ಲವಾದಲ್ಲಿ ಅಪಾಯವಾಗಿರುತ್ತೆ. ಜೊತೆಗೆ ಇವತ್ತಿನ ದಿವಸದಲ್ಲಿ ವ್ಯಾಪಾರ ವ್ಯವಹಾರ ನೀವೇನ್ ಮಾಡ್ತಿರ್ತೀರಿ, ನೀವು ದಿನಸಿ ಅಂಗಡಿಗಳಾಗಿರ್ಬೋದು, ಆಮದು ರಫ್ತು ಮಾಡೋರಂತಾಗಿರ್ಬೋದು, ಇವರಿಗೆಲ್ಲ ಅಭಿವೃದ್ಧಿಯನ್ನು ನೋಡುವಂತ ದಿನಮಾನವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಋಣಮುಕ್ತ ಆಗುವಂತ ದಿನಮಾನವನ್ನು ಸಹ ನೋಡ್ಬೋದು. ಇವತ್ತಿನ ಶುಭ ಸಂಖ್ಯೆ 9, ಶುಭ ವರ್ಣ ಒಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ದ್ವಂದ್ವ ಆಲೋಚನೆಗಳು ಹೆಚ್ಚಾಗಲಿದೆ. ಅಂದ್ರೆ ಇವತ್ತಿನ ವಿಚಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಕನ್ಫ್ಯೂಸ್, ನಿಮಗೆ ಗೊತ್ತಿಲ್ಲದೇ ಒಬ್ಬರನ್ನೇ 10 ಬಾರಿ ಕೇಳೋಂಥದ್ದು ಅಥವಾ ನೀವು ಮಾಡುವಂಥ ವ್ಯವಹಾರಗಳಲ್ಲಿ ಹಣಗಳನ್ನು ಮರ್ತು ತಿರ್ಗಾ ಮಾಡ್ಕೊಳ್ಳೋದು, ನಿಮ್ಮ ಮನಸ್ಥಿತಿಗಳಿಗೆ ನೀವೇ ಶತ್ರು ಆಗಿರ್ತೀರಿ. ಮರ್ತು ಮತ್ತೆ ನೀವು ವ್ಯವಹಾರಗಳಲ್ಲಿ ಎಡುತ್ತಾ ಇರುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಅರ್ಧಕ್ಕೆ ನಿಂತ ಕೆಲಸಗಳು ಮತ್ತೆ ಗ್ರಹಗತಿಗಳ ಪ್ರಕಾರ ಆಧಾರದಲ್ಲಿ ನಿಮ್ಮ ಬುದ್ಧಿವಂತಿಕೆಗಳ ಆಧಾರದಲ್ಲಿ ಇವತ್ತಿನ ದಿನಮಾನ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಇಲ್ಲವಾದಲ್ಲಿ ನಿಮಗೆ ವೈರತ್ವ, ಕಟ್ಟಿಟ್ಟ ಬುದ್ಧಿ, ಮಿತ್ರತ್ವದಲ್ಲಿ ಶತ್ರುತ್ವ ಅಥವಾ ಹೊಸ ಪರಿಚಯ, ಯಾರೋ ಬರ್ತಾರೆ ಸುಮ್ಮನೆ ಜಗಳ ಮಾಡ್ತಾರೆ ಹೋಗ್ತಾರೆ, ಅವ್ರು ಯಾರು ಏನು ಹೇಗೆ ಒಂದು ತಿಳಿಯೋದಿಲ್ಲ. ಈ ರೀತಿಯ ಸಂದರ್ಭಗಳಲ್ಲಿ ನೀವು ಯಾವುದಕ್ಕೂ ತರ್ಕಕ್ಕೆ ಹೋಗೋದು ಉತ್ತಮ. ಜೊತೆಗೆ ನಿಮಗೆ ಮುನ್ನೆಚ್ಚರಿಕೆಯಿಂದ ನೋಡಪ್ಪ ಇದು ನನಗೆ ಸರಿ ಬರೋದಿಲ್ಲ, ಬಿಟ್ಬಿಟ್ಟು ಆ ಜಾಗ ಬಿಟ್ಟು ಮುಂದೆ ಹೋಗಿ, ನೀವು ನನಗೆ ಅವಮಾನ ಆಯ್ತು, ನನ್ನ ಪ್ರೆಸ್ಟೀಜ್ ಹಾಳಾಯ್ತು ಅಂತ ನೀವು ದ್ವಂದ್ವ ಕೇಳಿದ್ರೆ ನಿಮಗೆ ಇವತ್ತಿನ ದಿನಮಾನದಲ್ಲಿ ಗೌರವ, ನಿಮ್ಮ ಸ್ಥಾನ ಎರಡಕ್ಕೂ ಬೆಲೆ ಚ್ಯುತಿಯಾಗುವಂತಹ ಸಂದರ್ಭಗಳಾಗಿರುತ್ತೆ. ಎಚ್ಚರಿಕೆ. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ 1, ಶುಭ ವರ್ಣ 1 ಕೇಸರಿ. ಪರಿಹಾರವಾಗಿ ಗುರು ಅಷ್ಟೋತ್ತರ ಪಠಣೆ, ಗುರುಗ್ರಹಣ ಮತ್ತೆ ನೀವು ಮನಸ್ಸೆ ಸ್ಮರಣೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಹಳೆಯ ಋಣಬಾಧೆಗಳು ಅಥವಾ ಹಳೆಯ ಸಾಲಗಳು ಅಥವಾ ನೀವು ಹಳೆಯದಾಗಿ ಏನೇ ಅನ್ಕೊಂಡಿದ್ರು ಎಲ್ಲ ಪರಿಹಾರವಾಗುವಂತ ದಿನಮಾನ, ತಕ್ಕ ಮಟ್ಟಿಗೆ ಎಲ್ಲ ಪರಿಹಾರ ಆಗುವಂಥದ್ದು. ಜೊತೆಗೆ ಆತ್ಮೀಯರಲ್ಲಿದ್ದ ವಿವಾದಗಳು, ಅಂದ್ರೆ ತುಂಬಾ ಹತ್ರ ಫ್ರೆಂಡ್ಸ್, ತುಂಬಾ ಹತ್ರ ಗುರುಗಳು, ನೀವು ಎಜುಕೇಶನ್ ಇರುವಂತಹ ವಿದ್ಯಾರ್ಥಿಗಳಾಗಿದ್ರೆ ಗುರುಗಳು, ತುಂಬಾ ಹತ್ರ ರಿಲೇಷನ್ಸ್ ಯಾರೇ ಇರಲಿ, ಅವ್ರ ವೈಮನಸ್ಸುಗಳು ನಿಮಗೆ ಅತ್ಯಂತವಾಗಿ ನಿಮಗೆ ವೈಮನಸ್ಸುಗಳು ಹೋಗಿ ಬಾಂಧವ್ಯತೆಗಳು ಜಾಸ್ತಿ ಆಗುತ್ತೆ. ಅಲೆ ಬಿರುಕು ಬಂದಿರುತ್ತೆ, ಮತ್ತೆ ಅದು ಸಮಾಧಾನ ಪಟ್ಟು ತಪ್ಪಾಗಿ ತಿಳ್ಕೊಂಡಿದೆ ಅಂತ ನೀವು ಅನ್ಬೋದು, ಇಲ್ಲ ಅವರೇ ಅನ್ಬೋದು. ಬಾಂಧವ್ಯತೆಗಳು ತುಂಬಾ ಹೆಚ್ಚಾಗುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಈ ದಿವಸದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೆ ಉತ್ತಮ ಪ್ರಗತಿಗಳನ್ನು ಕಾಣುವಂತ ದಿನಮಾನ. ಜೊತೆಗೆ ವಾಹನದಲ್ಲಿ ಹೊಸ ವ್ಯವಹಾರ ಮಾಡೋ ವ್ಯಕ್ತಿಗಳ ಜೊತೆ ಎಚ್ಚರಿಕೆ. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ 1 ಶ್ವೇತವರ್ಣ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠಣ ಒಳಿತು. ಹನುಮಂತನ ಅನುಗ್ರಹ, ಮುಖ್ಯ ಪ್ರಾಣರ ಒಂದು ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಶುಭವಾಗಲಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನದವರಿಗೆ ಇವತ್ತಿನ ದಿನಮಾನದಲ್ಲಿ ಕೆಲಸ ಕಾರ್ಯಗಳು ಸಾಕಷ್ಟು ಯಶಸ್ಸು. ನೀವು ಪೆಂಡಿಂಗ್ ಇರುವಂಥವು ಕೆಲವೊಂದಷ್ಟು ಮೂವ್ ಆಗೋಂಥದ್ದು. ಜೊತೆಗೆ ನಿಮ್ಮ ಮೇಲೆ ಬಂದಿರುವಂತಹ ಆರೋಪಗಳು, ಯಾರೋ ಒಬ್ರು ಏನೋ ಹೇಳಿರ್ತಾರೆ, ಅವರು ಒಂದು ಎ ಅಂತ ಹೇಳಿದ್ರೆ ಜೆಡ್ ಅಂತ ಮಾತಾಡ್ತಿರ್ತಾರೆ,
ಗೊತ್ತಿಲ್ಲದೆ ಇರೋಂಥವ್ರು, ಅವರಿಗೆ ಎಲ್ಲರಿಗೂ ನಿಮಗಿರುವಂತಹ ವ್ಯಕ್ತಿತ್ವಗಳು, ನಿಮ್ಮ ಆಪಾದನೆಗಳು ದೂರವಾಗಿ ನಿಮ್ಮನ್ನ ಒಂದು ಒಳ್ಳೆತನ ಕಂಡು ಬರುವಂತಹ ದಿನಮಾನವಾಗಿರುತ್ತೆ. ನೀವು ಆ ವಿಚಾರದಲ್ಲಿ ಮಾನಸಿಕವಾಗಿ ನೊಂದುಕೊಳ್ಳುವಂತಹ, ಶಾಂತಿ ಹಾಳು ಮಾಡ್ಕೊಳ್ಳುವಂಥದ್ದು, ಬೇರೆಯವರಿಂದ ಇರ್ತಾ ಆಯ್ತು ಅಂತ ಬೇಜಾರಲ್ಲಿರುವಂಥದ್ದು ಯಾವುದು ಬೇಡ. ನಿಮ್ಮ ಗೌರವ ನಿಮಗೆ ನಿಮ್ಮ ಹತ್ರನೇ ಇರುತ್ತೆ. ಜೊತೆಗೆ ಇವತ್ತಿನ ದಿವಸದಲ್ಲಿ ಮಾರಾಟವಾದಂತಹ ಯಾವುದೇ ವ್ಯವಹಾರಗಳು, ಮಾರಾಟಗಾರರಿಗಿರುವಂತಹ ವ್ಯತ್ಯಾಸಗಳು, ದಿನಸಿ ಅಂಗಡಿಗಳು, ಪಾನೀಯದವರು ಎಲ್ಲರಿಗೂ ಲಾಭದಲ್ಲಿ ದಿನಮಾನವನ್ನು ನೋಡಬಹುದು. ಈ ದಿವಸದಲ್ಲಿ ಶುಭ ಸಂಖ್ಯೆ 1, ಶುಭ ವರ್ಣ ಬಿಳಿ. ಪರಿಹಾರವಾಗಿ ನವಗ್ರಹ ಆರಾಧನೆ. ಎಲ್ಲಿ ಅಶ್ವತ್ಥ ಮರ, ನವಗ್ರಹಗಳ ದೇವಾಲಯ ಇರುತ್ತೆ ಅಥವಾ ನವಗ್ರಹಗಳ ಮಂತ್ರ ಪಠಣೆ ಮಾಡೋದ್ರಿಂದ ಶುಭವಾಗುತ್ತೆ, ಒಳಿತಾಗ್ಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅವರಿಗೆ ಈ ದಿವಸದಲ್ಲಿ ಅನಗತ್ಯ ವಿವಾದಗಳು ನಿಮಗೆ ತಿಳಿದುಕೊಳ್ಳುವ ಸಾಧ್ಯತೆ. ಅಂದ್ರೆ ಏನಾಗುತ್ತೆ, ಆ ವಿಚಾರಗಳ ಬಗ್ಗೆ ನೀವು ಹೋಗಿರಲ್ಲ, ನಿಮಗೆ ಗೊತ್ತಿದ್ರು ಬಿಡು ಯಾರೋ ಥರ್ಡ್ ಪರ್ಸನ್ ಅನ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಕೊಂಡಿರ್ತಾರೆ. ನೀವು ಅದ್ರ ಬಗ್ಗೆ ಆಸಕ್ತಿ ತೋರಿ, ನನ್ನ ಬಗ್ಗೆ ಯಾಕೆ ಹೀಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಅಂತ ಕೇಳುವಂತಹ ದಿನಮಾನವಾಗಿರುತ್ತೆ. ಜೊತೆಗೆ ಈ ದಿವಸದಲ್ಲಿ ಯಾವುದೇ ಹೊಸ ವ್ಯವಹಾರಗಳು ಸ್ಥಾಪನೆ ಆಗುವಂಥದ್ದು ನಿಮಗೆ ಈ ದಿವಸದ ಖುಷಿ ಕೊಡುತ್ತೆ. ನಿಮಗೆ ಆಗಿರುವಂತಹ ವ್ಯವಹಾರಗಳು ಮತ್ತೆ ಅದೇ ಒಂದು ಹಿಡಿತದಲ್ಲಿ ಹೋಗುವಂಥ ದಿನಮಾನವಾಗಿರುತ್ತೆ. ಕುಟುಂಬದವರ ಜೊತೆ ಮಾನಸಿಕವಾಗಿ ಹಿಂಸೆ ಯಾತನೆಗಳು, ಅಂದ್ರೆ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನಿಮ್ಮ ಕುಟುಂಬದವರಿಂದ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಹಾಗಾಗಿ ನೀವು ಕುಟುಂಬದವ್ರ ಜೊತೆ ತುಂಬಾ ಚೆನ್ನಾಗಿರ್ಬೇಕು. ನೀವು ಮಾಡೋದು ಯಾರಿಗೆ? ನಿಮ್ಮ ಕುಟುಂಬದವರಿಗೆ. ಬೇರೆಯವರಿಗೆ ವಿಚಾರಗಳಿಗೆ ನೀವು ತಲೆ ಹಾಕ್ತಿರೋದು ಒಳಿತು. ಜೊತೆಗೆ ನಿಮಗೆ ನಿಮ್ಮ ಮಾತುಗಳು, ನೀವು ಏನೇ ಮಾತಾಡಿದ್ರು ನಿಮ್ಮ ಮಾತು ನಿಮಗೆ ಶತ್ರುವಾಗಂಥದ್ದು. ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಮಾತಾಡೋದು ತುಂಬಾ ಉತ್ತಮವಾಗಿರುವಂತಹ ಯೋಚನೆ. ಇಲ್ಲವಾದರೆ ನಿಮ್ಮ ಮಾತು ನಿಮಗೆ ಮುಳುವಾಗುತ್ತೆ, ನಿಮ್ಮ ಗೌರವಕ್ಕೆ ಚ್ಯುತಿ ತರುತ್ತೆ. ಒಳಿತಾಗ್ಲಿ. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ 3, ಶುಭ ವರ್ಣ ಕೆಂಪು. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ. ನಿಮ್ಮ ಕುಲದೇವತೆ ಆಗಿರ್ಬೋದು ಅಥವಾ ಚಾಮುಂಡೇಶ್ವರಿ ತಾಯಿಯ ಒಂದು ಅಷ್ಟೋತ್ತರ ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಆರ್ಥಿಕ ಬೆಳವಣಿಗೆಗಳು, ನಿಮಗೆ ಕೈಗಲಿದ್ದಂತಹ ಕೆಲವೊಂದಷ್ಟು ವಿಚಾರಗಳು ಅತ್ಯುತ್ತಮವಾದಂತಹ ಸಫಲತೆಗಳನ್ನು ಸಹ ಕಾಣಬಹುದು. ನಿಮ್ಮ ಕೈಲೇ ಇರುತ್ತೆ, ಗೊತ್ತೇ ಇರೋದಿಲ್ಲ, ಇದು ಕಬ್ಬಣನೋ ಚಿನ್ನನೋ ಅಂತ ಗೊತ್ತೇ ಇರೋದಿಲ್ಲ. ನಿಮಗೆ ಯಾರೋ ಒಬ್ರು ಬಂದು ತಿಳಿಸ್ಕೊಡ್ತಾರೆ, ನೋಡಿದ್ದಕ್ಕಿಷ್ಟು ಉತ್ತಮವಾದಂತಹ ಒಂದು ವಿಚಾರಗಳಿದೆ ಅಂತ ತಿಳಿಸ್ಕೊಡೋದ್ರಿಂದ ನಿಮಗೆ ಉತ್ತಮ ಲಾಭಗಳನ್ನು ನೋಡ್ಬೋದು. ಜೊತೆಗೆ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಋಣಮುಕ್ತರಾಗಿರ್ತೀರಿ. ನಿಮಗೆ ಎಷ್ಟು ಸಾಧ್ಯ ತಿಳಿದಿರುತ್ತೋ ಅಷ್ಟ ಮಟ್ಟಿಗೆ ಮಾತ್ರ ಹೋಗ್ಬೇಕು. ಧನಸ್ಸು ರಾಶಿಯವರು ನಿಮಗೆ ಗೊತ್ತಿಲ್ಲದ ವಿಚಾರದಲ್ಲಿ ಹೋಗೋದ್ರಿಂದ ನಿಮಗೆ ಪೆಟ್ಟು. ಜೊತೆಗೆ ಈ ದಿವಸದಲ್ಲಿ ನಿಮಗೆ ದೂರ ಪ್ರಯಾಣ ಅಥವಾ ನಿಮ್ಮ ಸಂಬಂಧಿಕರ ಮನೆಗಳಿಗೆ ಹೊಸದಾಗಿ, ಅಂದ್ರೆ ತುಂಬಾ ವರ್ಷಗಳಿಂದ ಬರೆಳ್ತಿರ್ತಾರೆ, ಇವತ್ತು ಹೋಗುವಂತ ಯೋಗ ಮತ್ತೆ ಔತಣಗಳ ಊಟ, ಇವತ್ತಿನ ಭೋಜನವು ಸುಖಮಯವಾಗಿರುತ್ತೆ. ಜೊತೆಗೆ ನಿಮಗೆ ವ್ಯವಹಾರದಲ್ಲಿ ಲಾಭಗಳು ಸಹ ನೋಡ್ಬೋದು. ಯಾಕೆ ಅಂತ ಹೇಳಿದರೆ ಇವತ್ತಿನ ದಿನಮಾನದಲ್ಲಿ ನಿಮಗೆ ಉಚ್ಚ ಸ್ಥಾನದಲ್ಲಿ ಗುರು ಇರ್ತಾರೆ ಧನಸ್ಸು ರಾಶಿಯವರಿಗೆ. ಹಾಗಾಗಿ ನೀವು ಆಡೋ ಪ್ರತಿಯೊಂದು ಮಾತುಗಳು ಯಶಸ್ಸಿನ ಕಡೆ ಇರುತ್ತೆ. ಜೊತೆಗೆ ನಿಮ್ಮ ಕುಟುಂಬದವರ ಒಂದು ಸದಸ್ಯರ ಜೊತೆಗೆ ನಿಮಗೆ ಸಾಮರಸ್ಯವಾದಂತಹ ಯೋಚನೆ, ಖುಷಿಯಾಗಿರೋಂಥದ್ದು, ಔತಣ ಊಟಗಳನ್ನು ಮಾಡಿಕೊಂಡು ಇವತ್ತಿನ ದಿನಮಾನವನ್ನು ಖುಷಿಯಿಂದ ಕಳೆಯುವಂಥ ದಿನಮಾನವಾಗಿರುತ್ತೆ. ಉದ್ಯೋಗಸ್ಥರಿಗೆ ಇವತ್ತಿನ ದಿನದಲ್ಲಿ ಪ್ರಶಂಸೆಗಳು ಸಹ ಕಾಣಬಹುದು. ಧನಸ್ಸು ರಾಶಿಯವರಿಗೆ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಶುಭ ಸಂಖ್ಯೆ 9, ಶುಭ ವರ್ಣ ನೀಲಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ. ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಂ ವಂದನಾಂ ಮೃತ್ಯೋರ್ಮಕ್ಷಿಮಾಮೃತಾತ್. ಈ ಮಂತ್ರ ಪಠನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ದೂರ ಪ್ರಯಾಣದಿಂದ ಒಂದಿಷ್ಟು ನಷ್ಟ, ಮತ್ತೆ ಸಂಬಂಧಿಕರಿಂದ ಅನಗತ್ಯವಾದಂತಹ ಆರೋಪಗಳು, ಇವತ್ತು ಹೋಗದೇ ಇರುವಂಥ ವಿಚಾರಗಳಿಗೆ ಹೋಗುವಂಥದ್ದು, ತುಂಬಾ ದೂರಗಳ ಪ್ರಯಾಣ ಮಾಡುವಂಥದ್ದು, ಇದರಿಂದ ಖರ್ಚು, ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಕುಟುಂಬದವರ ಜೊತೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಸಹ ಎದುರಾಗಬಹುದು. ಜೊತೆಗೆ ನಿಮಗೆ ತಿಳಿದಿರುವಂತಹವರ ಜೊತೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೈ ಜೋಡಿಸೋದ್ರಿಂದ, ಅಂದ್ರೆ ನಾನು ಇದೀನಿ ಇವತ್ತು ಮಾಡ್ಕೊ ಅನ್ನೋದ್ರಿಂದ ನಿಮಗೆ ಒಂದಷ್ಟು ಲಾಭಗಳು ಬರುತ್ತೆ. ಆದ್ರೆ ಗೊತ್ತಿಲ್ಲದರ ವಿಚಾರದಲ್ಲಿ ಒಬ್ಬರೇ ಮಾಡೋದ್ರಿಂದ ನಷ್ಟಗಳು ಸಹ ಕಾಣಬಹುದು. ಅತ್ಯಂತ ಮುನ್ನೆಚ್ಚರಿಕೆಯಿಂದ ಮಾಡತಕ್ಕದ್ದು. ಜೊತೆಯಲ್ಲಿ ವ್ಯವಹಾರದಲ್ಲಿ ಕೆಲವೊಬ್ಬರಿಗೆ ಪ್ರಾಣಕ್ಕೆ ಕುತ್ತು ಬರುವಂಥದ್ದು, ನಿಮಗೆ ಗೊತ್ತಿಲ್ಲದ ವಿಚಾರದಲ್ಲಿ ಹೋಗುವಂಥದ್ದು, ಸಮಸ್ಯೆ ಮಾಡಿಕೊಂಡು ಅಪ್ಪ ಪ್ರಾಣ ಉಳಿದ್ರೆ ಸಾಕು ಹೊರಗಡೆ ಬಂದ್ರೆ ಕಣಪ್ಪ ಅಂತ ಕಿಡಿಗೇಳಿಗಳ ಜೊತೆಗೆ ಅಥವಾ ಹೊಸ ವಿಚಾರದಲ್ಲಿ ವೈರತ್ವಗಳ ಜೊತೆಗೆ ಸಿಗಾಕೊಳ್ಳುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ, ಹನುಮಾನ್ ಅಷ್ಟೋತ್ತರ, ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನೀವು ನಿಮ್ಮ ಶ್ರಮಕ್ಕೆ ತಕ್ಕ ಫಲಗಳನ್ನು ನಿರೀಕ್ಷಿಸಬಹುದು. ಜೊತೆಗೆ
ಕಲಹಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ನೀವು ಮಾತುಗಳು ಏನೇ ಆಡಿದ್ರು ಪರಿಹಾರ ಮಾಡ್ಕೊಂಡಿರ್ತೀರಿ, ಮತ್ತೊಂದು ಕಡೆ ಅದನ್ನು ಸಮಸ್ಯೆ ಮಾಡ್ಕೊತೀರಿ. ಹಾಗಾಗಿ ಮಾನಸಿಕವಾಗಿ ನೀವು ಒತ್ತಡಕ್ಕೆ ಒಳಗಾಗಿರೋಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಮಾತಾಡೋದು, ಎಚ್ಚರಿಕೆಯಿಂದ ಇರೋದು ಉತ್ತಮ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ನಷ್ಟಗಳು, ಅಂದ್ರೆ ನೀವು ಗೊತ್ತಿಲ್ಲದ ವಿಚಾರಗಳು ಕೈ ಹಾಕೋದು ಅಥವಾ ನೀವು ಕಳ್ಕೊಳ್ಳೋಂಥದ್ದು. ಮರ್ತ್ಬಿಟ್ಟೆ ಕಣಪ್ಪ, ನಾನು ಇಲ್ಲಿ ಬಿಟ್ಟು ಬಂದೆ, ಏನೋ ಒಂದು ಮಿಸ್ ಮಾಡಿದೆ, ಅಥವಾ ಒಂದು ಅಂಗಡಿಗಳಿಗೆ ಹೋಗ್ತೀರಿ ಅಲ್ಲಿ ಬಿಟ್ಟು ಬರೋಂಥದ್ದು. ಹೀಗಾಗಿ ನಿಮ್ಮ ವಿಚಾರದಲ್ಲಿ ಒಂದಷ್ಟು ಗಮನಾರ್ಹವಾಗಿ ಜವಾಬ್ದಾರಿಯಿಂದ ಮಾಡುವಂಥದ್ದು ಉತ್ತಮ. ಇಲ್ಲವಾದರೆ ನಷ್ಟದಲ್ಲಿ ಈ ದಿನಮಾನವನ್ನು ಕಳಿಬೇಕಾಗುತ್ತೆ. ಜೊತೆಗೆ ಕುಂದುಕೊರತೆಗಳು, ಯಾವುದೇ ಸಮಸ್ಯೆಗಳು ಪರಿಹಾರ ಮಾಡಿಕೊಂಡು ನಿಮ್ಮ ಕುಟುಂಬದವರ ಜೊತೆ ಆರಾಮಾಗಿರುವಂಥ ಶುಭದಾಯಕವಾಗಿರುತ್ತೆ. ಜೊತೆಗೆ ಮಕ್ಕಳಲ್ಲಿ ಯಾರು ಚಿಕ್ಕ ಚಿಕ್ಕ ಮಕ್ಕಳುಗಳಿರ್ತಾರೆ ಅವರಿಗೆ ವಾತ ಪಿತ್ತ ಕಫ ಇವತ್ತಿನ ದಿನಮಾನದಲ್ಲಿ ಎದುರಾಗುವಂಥ ಸಮಸ್ಯೆ. ಹಾಗಾಗಿ ವೈದ್ಯರನ್ನು ಸಹ ಒಂದು ಸಮಾಲೋಚನೆಯಲ್ಲಿ ಒಂದಷ್ಟು ಮೆಡಿಸಿನ್ಸ್ಗಳನ್ನು ಕೊಡಿ, ಬೆಚ್ಚಗಿನ ವಾತಾವರಣದಲ್ಲಿ ಇಡಿ, ಒಳಿತಾಗುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಾರಾಯಣ ಅಷ್ಟೋತ್ತರ ಅಥವಾ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ಇಂದು ನೀವು ಸಾಲದ ವಿಚಾರದಲ್ಲಿರುವಂಥವರಿಗೆ ಋಣಮುಕ್ತರಾಗುವಂಥ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಸಿಗುತ್ತೆ. ಜೊತೆಗೆ ದೂರ ಪ್ರಯಾಣದಲ್ಲಿ ಲಾಭಗಳು ಮತ್ತು ಹೈನುಗಾರಿಕೆ ಮಾಡೋರಂಥವರಿಗೆ ಒಂದು ಸ್ವಲ್ಪ ಸಮಸ್ಯೆಗಳು, ಅಂದರೆ ನಿಮ್ಮ ಸಾಕುವಂಥ ಹಸುಗಳಿಗೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ಸ್. ಇವತ್ತು ಏನಾಗುತ್ತೋ ಗೊತ್ತಿಲ್ಲ ಕಣಪ್ಪ, ತುಂಬ ಚೆನ್ನಾಗಿತ್ತು ಹಾಲು ಕಮ್ಮಿ ಬಂತು, ತುಂಬ ಚೆನ್ನಾಗಿತ್ತು ಇವತ್ತು ಮೇವು ತಿಂತಾ ಇಲ್ಲ. ಹಾಗಾಗಿ ನೀವು ವೆಟರ್ನರಿ ಡಾಕ್ಟರ್ಗಳನ್ನು, ಅವ್ರ ವೈದ್ಯರ ಸಂಪರ್ಕಿಸಿ ಸೂಕ್ತ ಸಲಹೆಗಳಿಂದ ಹೋದರೆ ನಿಮ್ಗೆ ಹೈನುಗಾರಿಕೆಯವರಿಗೆ ಲಾಭಾಂಶವಾಗಿರುತ್ತೆ. ಜೊತೆಗೆ ದೃಷ್ಟಿದೋಷ ಅಂತ ಇರೋಂಥದ್ದು, ನಿಮ್ಮ ದೃಷ್ಟಿದೋಷಗಳಿಗೆ ಒಂದು ಸ್ವಲ್ಪ ಹಸುವಿನನ್ನು ಹೊರಗಡೆ ಕಟ್ಟಾಕೋದು ಅವೆಲ್ಲ ಮಾಡೋದು ಹೈನುಗಾರಿಕೆಯವರಿಗೆ ಸಮಸ್ಯೆಗಳಿಗೆ ಈಡಾಗುತ್ತೆ. ಜೊತೆಗೆ ಇವತ್ತಿನ ದಿವಸದಲ್ಲಿ ನೀವು ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನು ಕಾಪಾಡ್ಕೋಬೇಕು ಅಂತಂದ್ರೆ ಇವತ್ತಿನ ದಿನಮಾನದಲ್ಲಿ ವ್ಯವಹಾರ ವ್ಯವಸ್ಥಾನಗಳಲ್ಲಿ ಬಂತ ಇವತ್ತು ಮನೆಗೆ ಇಟ್ಕೊಳ್ಳಿ, ಬಂತ ಬ್ಯಾಂಕಿಗೆ ಇಟ್ಕೊಳ್ಳಿ, ಬಂತ ನಿಮ್ಮ ಸ್ನೇಹಿತರಿಗೆ ಯಾರಿಗೂ ನಿಮ್ಮ ಅತಿ ವಿಶ್ವಾಸದಲ್ಲಿರುವಂಥವ್ರು, ನಿಮಗೆ ಯಾರು ತುಂಬ ನಂಬಿಕೆಸ್ತರು, ನಿಮಗೆ ಸಹಾಯ ಮಾಡಿರೋಂಥವ್ರು ಕೈ ಕೊಡಿ. ಅದು ಬಿಟ್ಟು ನಂಬಿಕೆ ಮೇಲೆ ಹೊಸದಾಗಿ ಪರಿಚಯ ನಂತರ ಇದೆ ಅಂತ ಹೇಳ್ಕೊಂಡು ಓಡಾಡೋದ್ರಿಂದ ನಿಮಗೆ ಸಮಸ್ಯೆಗಳು. ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ 3, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ನವಗ್ರಹಗಳ ಆರಾಧನೆ, 9 ಗ್ರಹಗಳ ಆರಾಧನೆಯಿಂದ ನಿಮಗೆ ಶುಭ ಫಲಗಳನ್ನು ಸಹ ಎದುರಾಗಿ ನೋಡಬಹುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.